ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 90 ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ ಗುದ್ದಲಿ ಪೂಜೆ. ಮಂಡ್ಯ ನಗರದ ಒಳಲು ವೃತ್ತದಲ್ಲಿ 1ನೇ ವಾರ್ಡ್ ಪೇಟೆ ಬೀದಿ ಮುಖ್ಯ ರಸ್ತೆ ಹಾಗೂ 2, 3, 4, 5 ಮತ್ತು 35ನೇ ವಾರ್ಡ್ಗಳ ನಗರಸಭೆಯ 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 90 ಲಕ್ಷ ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು. ನಾವು ಇವಾಗ ಲೈಟಿಂಗ್ಸ್ 26 ತಿಂಗಳು ಹಾಕಿದ್ದೇವೆ. ಶೀಘ್ರದಲ್ಲೇ ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿ ಲೈಟಿಂಗ್ ವ್ಯವಸ್ಥೆನೂ ಆಗ್ತದೆ. ಹಾಗೂ ಇವಾಗ ಸಾಹಿತ್ಯ ಪರಿಷತ್ತಿರೋದ್ರಿಂದ ಅವರೂ ಅನುದಾನದಲ್ಲಿ ಹಾಕಿದ್ದಾರೆ. ಅಲಂಕಾರದ ಮಂಡ್ಯದಲ್ಲಿ ಲೈಟಿಂಗ್ಸು ಚೆನ್ನಾಗಿರ್ತದೆ. ಆದರೆ ಏನಾಗಿದೆ, ಕಿಡಿಗೇಡಿಗಳು ಹಳೆ ಭಾಗದಲ್ಲಿ ಕಸ ಹೊಡಿತಾ ಇದ್ದಾರೆ, ಫೈರ್ ಮಾಡಿ ಅದು ಮಾಡಿಸ್ಬೇಕು ಇವಾಗ. ಆದ್ದರಿಂದ ಇವಾಗ ನೀವೇನು ಹೇಳಿದರೆ ದೀಪಾಲಂಕಾರ ಅತ್ಯಧಿಕವಾಗಿರ್ತದೆ. ಶಾಸಕರ ಸಹಕಾರದಲ್ಲಿ, ನಮ್ಮ ಸಹಕಾರದಲ್ಲಿ, ನಮ್ಮ ನಗರಸಭೆ ವತಿಯಿಂದ ಶಾಸಕರು ಹೇಳಿದ್ದಾರೆ ಅತ್ಯಧಿಕವಾಗಿ ಮಾಡಬೇಕು ಸರ್ಕಲ್ಗಳನ್ನ ಅಂತ. ಅವ್ರ ಜೊತೆ ನೋಡ್ಸ್ಕೊಂಡು ಕೈ ಜೋಡಿಸ್ಕೊಂಡು ನಾವು ಮಾಡ್ತಿದ್ದೀವಿ. ಒಂದು ಮದುವೆ ನಿಮಗೆ ಲೆಟ್ರು ಬರಬೇಕು ಅಲ್ಲ, ಮಂಡ್ಯ ಸಿಟಿಲಿ ಇವಾಗ ಆಲ್ರೆಡಿ ನಾವು ನೋಟ್ ಮಾಡಿ ಕೊಟ್ಟಿದ್ದೀವಿ. ಅವ್ರಲ್ಲಿ ಕೆಲವು ನ್ಯೂನತೆಗಳು ಮತ್ತು ಅಧಿಕಾರಿಗಳು ಚೇಂಜಸ್ ಆಗ್ತದೆ. ಅದು ಪ್ರೋಸೆಸ್ ಮಾಡಿಲ್ಲ. ಫಾಸ್ಟಾಗಿ ಮಾಡಿಕೊಳ್ಳೋದು. ನೆಕ್ಸ್ಟು ಸಾಹಿತ್ಯ ಪರಿಷತ್ ಬರೋವರೆಗೆ ಅವೆಲ್ಲ ರೆಡಿ ಮಾಡ್ತೀವಿ. ನಗರಸಭೆ ವ್ಯಾಪ್ತಿಯ 1, 2, 3, 4, 5, 6ನೇ ವಾರ್ಡಿನ ಒಟ್ಟು 93 ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಪೂಜೆ ಮಾಡಿದ್ದೀವಿ. ಇದು ಒಳಗಡೆ ಅವರು ಕೌನ್ಸಿಲರ್ಗಳು ಯಾವ್ಯಾವ ರಸ್ತೆ ಕೊಟ್ಟಿದ್ದಾರೆ ಆ ರಸ್ತೆಗಳು ಶೀಘ್ರ ಡಾಂಬರೀಕರಣ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಭಾಳ ದಿನಗಳಿಂದ ಈ ರಸ್ತೆ ಪೇಟೆ ಬೀದಿ ಮತ್ತು ಒಳಲು ಸರ್ಕಲ್ದು ಕೂಡ 9 ಕೋಟಿದು ಟೆಂಡರ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಈ ಕಾಮಗಾರಿ ಕೂಡ ಆರಂಭ ಆಗ್ತದೆ. ಇದಕ್ಕೂ ಕೂಡ ನಾವು ಸರ್ಕಲ್ ಅಭಿವೃದ್ಧಿ ಮತ್ತು ಈ ರಸ್ತೆ ಏನು ಕಿತ್ತೋಗಿದೆ ಪೇಟೆ ಬೀದಿ ಒಳಗಡೆ ಅದಕ್ಕೂ ಆಗ್ತದೆ. ಶೀಘ್ರ ಕಾಮಗಾರಿ ನಡೀತದೆ. ಓಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.